ನಿಧಾನವಾಗಿ ಅಜ್ಜಿ ನೆಲಕ್ಕೆ ಬಿದ್ದಿದ್ದಾಳೆ. ಕಣ್ಣುಗಳಲ್ಲಿ ಭಯ, ಬಾಯಿ ಬಿಗಿದ ಮಾತು. ಅವನ ನೆರಳು ಮನೆಗೆ ಪ್ರವೇಶಿಸಿದೆ. ಬಾಗಿಲು ಮುಚ್ಚಿರಿ ಅನು ಹೆಚ್ಚಿದ ಧ್ವನಿಯಲ್ಲಿ. ಲೈಟ್ ಹೋಗಿತಾ? ಏನದು ಅಲ್ಲ, ಒಡ್ತಿದ್ರು. ಕತ್ತಲಲ್ಲಿ ಒಂದು ನೆರಳು ಓಡಿದಂತೆ. ಮನೆಯ ತಪಾಸಣೆಯು ಬೆರಗಿನೊಳಗೆ ಮುಳುಗಿತು. ಅವರಲ್ಲಿ ಬಳಸದ ಹಾಸಿಗೆ, ಕೆಂಪು ಹತ್ತಿಯ ತೂತು. ಅನು ಮರುಚಿಂತನೆ. ಇಲ್ಲಿ ಯಾರೋ ಕಾಯುತ್ತಿದ್ದ. ಗೋಡೆಯ ಮೇಲೆ ರಕ್ತದಂತೆ ಬರವಣಿಗೆ. ಅವನ ನಾಮ ಸ್ಪಷ್ಟವಲ್ಲ. ಅವನ ನೋಟ ಜೀವವನ್ನೇ ತೆಗೆದುಹೋಗುತ್ತದೆ. ಗಂಭೀರ ಧ್ವನಿಯಲ್ಲಿ ಅವನು ಬಾಗಿಲು ತೆರೆದ. ಕಣ್ಣುಗಳು ಕೆಂಪು ಜ್ವಾಲೆ. ಅವನ ತುಟಿಗಳಿಂದ ಬರುವ ಶಬ್ದ. ಶಕ್ತಿವರ್ಮ, ಈ ಮನೆ ನನ್ನದು. ಇದರ ರಕ್ತವೂ ನನಗೆ ಸೇರಿದೆ. ಅಜ್ಜಿ, ಆ ಕೊಠಡಿಯಲ್ಲಿ ಒಂದು ದೀಪ ಮಾತ್ರ, ಅದು. ಉಳಿದ ಬೆಳಕು. ತಿಳಿದ ಧ್ವನಿಯಲ್ಲಿ, ಕತ್ತಲಿನ ನಡುವಲ್ಲಿ ಏನೋ ಒಂದು ಶಕ್ತಿ. ಇನ್ನೂ ಅಳೆಯುತ್ತಿಲ್ಲ. ಅಜ್ಜಿ ತೋರಿಸಿದ ಆ ಕೊಠಡಿ, ಬೆಳಕಿನಲ್ಲಿ ಅಡಗಿದ ಒಂದು ಕತ್ತಲೆಯ ಶಕ್ತಿಯ ಕೇಂದ್ರ. ಅನು, ಈ ಬುಕೆಯಲ್ಲಿ ಎಲ್ಲಿದ್ದ ಶಾಪದ ಬರೆದಿರುವಂತೆ ಕಾಣುತ್ತಿದೆ. ಗೋಡೆಯ ಮೇಲೆ ತಕ್ಷಣವೇ ಮೂಡಿದ ರಕ್ತದ ಕೈಚಿಹ್ನೆ. ದಿವ್ಯಾ, ಇದು ಅವನದೇ. ಈ ಮನೆಯ ಹಿಂದಿನ ಶಾಪದ ನಿಜ. ಕನ್ನಡಿಯಲ್ಲಿ ಕಾಣಿಸಿದ ಆ ಮುಖ ಮಾನವವಲ್ಲ, ಶಕ್ತಿವರ್ಮನ ಶಾಪಿತ ಆತ್ಮ. ಅನು ನಡುಕದಿಂದ, ನೋಡ್ರು. ಅವನು ಕನ್ನಡಿಯಲ್ಲಿ ನಗುತ್ತಿದ್ದಾನೆ. ಹಳೆಯ ತಂತ್ರದಲ್ಲಿ ಬಟ್ಟಲಿಗೆ ನೀಡಿದ ಶಕ್ತಿ. ಶಾಪವನ್ನು ತಿರುಗಿಸಲು ಕೀಲಿ. ಶಿವನ್, ಇದು ಆತನು ಬಂದು ಹೋದ ಮಾರ್ಗ. ಅದನ್ನು ಮುಚ್ಚಬೇಕು. ಅವನ ನೇತ್ರಗಳ ಕೆಂಪು. ಮನೆ ತುಂಬ ಕಾಡು ಉಸಿರಾಟ. ಶಕ್ತಿವರ್ಮ ಕಡಲದಂತೆ. ನಾನು ಮರಳಿಲ್ಲ. ಇನ್ನುಳಿದವರು ಎಲ್ಲರೂ ನನ್ನೊಂದಿಗೆ ಬರುತ್ತಾರೆ. ಅವನ ಶಕ್ತಿ ಬಡಿದಂತೆ ತೋರುತ್ತದೆ. ಆದರೆ ಶಾಪ ಇನ್ನೂ ಉಳಿದಿದೆ. ಅನು, ಇದು ಆರಂಭ ಮಾತ್ರವಾಗಿರಬಹುದು.